2,60,000ಗೆಲ್ಲ ವ್ಯಾಗನರ್ ಲೇಟೆಸ್ಟ್ ಮಾಡಲ್ ಸಿಗ್ತಾ ಇದೆ. ನೋಡ್ತಿರ್ಬೋದು ಪೆಟ್ರೋಲ್ ವಿತ್ CNG ಮೈಲೇಜ್ ಅಪ್ ಟು 30 ತನಕ ಬರುವಂಥದ್ದು. 1,20,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಇದನ್ನು. 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಅದು ಕೂಡ 3 ಲಕ್ಷಕ್ಕೆಲ್ಲ ಫೈನಲ್ ಆಗಿದೆ. 19 ಮಾಡಲ್ ZDI 6,50,000ಕ್ಕೆಲ್ಲ ಫೈನಲ್ ಆಗಿದೆ. ಸಿಂಗಲ್ ಓನರ್, ಅದು ಕೂಡ ಡೀಸೆಲ್ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್. 23ರಿಂದ 25ವರೆಗೂ ಮೈಲೇಜ್ ಕೊಡುವಂತಹ ಒಂದು ಯೆಲ್ಲೋ ಬೋರ್ಡ್ ವೆಹಿಕಲ್ ಇದು. ಸರ್ ಪ್ರೈಸ್ ಇದು ಸರ್ ನಿಮಗೆ ಅದೇ 2,80,000 ಹೇಳ್ತಾ ಇದ್ದೀನಿ. 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ. 20 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದು. ಇದನ್ನು ಅಷ್ಟೇ ನಾನು 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 1 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ತುಂಬ ಜನ ಯೆಲ್ಲೋ ಬೋರ್ಡಲ್ಲಿ ಹುಡ್ಕೋವಂಥದ್ದೇ ಯೂಸ್ಡ್ ಕಾರ್ಗಳನ್ನ, ಯಾಕೆಂದರೆ ಅಫೋರ್ಡಬಲ್ ಆಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಕೆಲವು ಜನ ನಮ್ಮೆಲ್ಲರ ಹೊಸ ವರ್ಷ ಬಂದಿರೋದ್ರಿಂದ, ಯುಗಾದಿ ಆಗಿರೋದ್ರಿಂದ ಹೊಸ ಕಾರ್ ತೊಗೋಬೇಕು ಅಂತ ಅನ್ಕೊತಾ ಇರ್ತಾರೆ. ಬಟ್ ಈ ಸತಿ ಆಪ್ಷನ್ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಹೊಸ ಕಾರಲ್ಲಿ ನ್ಯೂ ಫೇಸ್ ಲಿಫ್ಟ್ ಬಿಟ್ಟಿರೋದ್ರಿಂದ, ನ್ಯೂ ಜನ್ರೇಷನ್ ಬಿಟ್ಟಿರೋದ್ರಿಂದ ಅದರಲ್ಲಿ ಬರೀ ಟಾಪ್ ಎಂಡ್ ಅಂದರೆ ಬರೀ ಲೋ ವೇರಿಯಂಟ್ ಮಾತ್ರ ಕೊಡ್ತಾ ಇದ್ದಾರೆ. ಟಾಪ್ ಎಂಡು ಯಾವುದನ್ನು ಕೂಡ ಸೇಲ್ಗೆ ಯೆಲ್ಲೋ ಬೋರ್ಡ್ಗೆ ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಅದರಲ್ಲಿ 3 ಸಿಲಿಂಡರ್ ಇಂಜಿನ್ ಕೊಟ್ಟಿರುವಂಥದ್ದು, ಪವರು ಕೂಡ ಕಡಿಮೆ ಇದೆ ಆ್ಯಂಡ್ ಪ್ರೈಸು ಕೂಡ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಯೆಲ್ಲೋ ಬೋರ್ಡ್ಗೆ ತುಂಬಾ ಡಿಮ್ಯಾಂಡ್ ಆಗಿಬಿಟ್ಟಿದೆ, ಅಂದರೆ ಯೂಸ್ಡ್ ಕಾರಿಗೆ. ಸೊ ಯೂಸ್ಡ್ ಕಾರು ಯೆಲ್ಲೋ ಬೋರ್ಡ್ ನೋಡ್ತಾ ಇದ್ದರೆ ಎಲ್ಲ ರೀತಿಯ ಕಾರ್ಗಳು ಸಿಗುವಂತಹ ಒಂದು ಶೋರೂಮ್ಗೆ ಇವತ್ತು ಕರ್ಕೊಂಡ್ಬಂದಿದ್ದೀನಿ. ಆಟೋ ಹಬ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸುಮಾರಷ್ಟು ವಿಡಿಯೋಗಳನ್ನ ಇಲ್ಲಿ ಮಾಡಿದ್ದೀನಿ ಆ್ಯಂಡ್ ಪಾಸಿಟಿವ್ ರಿವ್ಯೂಸ್ ಕೂಡ ಇರುವಂಥದ್ದು. ಆಟೋ ಹಬ್ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ, ಇದು ಬಂದ್ಬಿಟ್ಟು ಹೊಸಕೆರೆಹಳ್ಳಿಯಿಂದ ನೀವು ಅಂದರೆ ಬ್ರಿಡ್ಜ್ ಏನಿದೆ ಅಲ್ಲಿಂದ ಡೌನ್ ಬಂತು ಅಂತ ಹೇಳಿದ್ರೆ 2020 ಬಾರ್ ಇದೆ, ಅದರ ಬ್ಯಾಕ್ ಸೈಡಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿಯ ಓನರ್ ಆಗಿರುವಂತಹ ಅರ್ಕೇಶ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ನಿಮ್ಗೆ ತುಂಬ ಜನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ, ಅಂದರೆ ಆಟೋ ಹಬ್ನ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಈ ಸತಿ ಯಾವೆಲ್ಲ ಗಾಡಿಗಳು ನೋಡ್ಬೋದು ಸರ್? ನಾನು ಏನಂತಂದರೆ, ನನಗೆ ಯಾವ ಗಾಡಿ ಬೇಕು ಅದನ್ನು ತರೋದಕ್ಕಿಂತ ಕಸ್ಟಮರ್ ಯಾವ ಗಾಡಿ ಡಿಮ್ಯಾಂಡ್ ಮಾಡ್ತಾರೆ ಆ ಗಾಡಿಗಳು ಜಾಸ್ತಿ ತರಿಸ್ತೀನಿ. ಕಸ್ಟಮರ್ ಈಗ ಇಂಡಿಕಾ ಕೇಳ್ತಾರೆ, ಡಿಸೈರ್, ಆಪಲ್ ಶೇಪ್ಗಳು ಜಾಸ್ತಿ ತುಂಬ ಎನ್ಕ್ವೈರೀಸ್ಗಳಿತ್ತು. ಆಮೇಲೆ ವ್ಯಾಗನರ್ಗಂತೂ ನೀವು ವಿಡಿಯೋ ಮಾಡೋದ್ಮೇಲೆ ಅದ್ರ ಡಿಮ್ಯಾಂಡೇ ಬೇರೆ ಆಗಿಬಿಟ್ಟಿದೆ. ಆಮೇಲೆ ಸ್ವಲ್ಪ ನಾನು ತಂದಿದ್ದು ಲಾಸ್ಟ್ ವರ್ಷನ್ನು 22 ಮಾಡಲು, ಆಮೇಲೆ ಸ್ವಲ್ಪ ಲೋ ವರ್ಷನ್ ಕೇಳಿದ್ರು, ಅದಕ್ಕೆ ಈ ಸರಿ 18 ಮಾಡಲು ವ್ಯಾಗನರ್ಗಳು ತೊಗೊಬಂದಿದ್ದೀನಿ. ಕಸ್ಟಮರ್ಗೆ ಈಗ ಬಂದರೆ ನನಗೆ ಈ ಗಾಡಿ ಇಲ್ಲ ಅಂತ ಮತ್ತೆ ವಾಪಸ್ ಹೋಗಬಾರ್ದು, ಆ ಥರ ಎಲ್ಲ ಗಾಡಿ ತುಂಬಿಸೋಷ್ಟು ನನ್ನ ಕೈಲಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಗಾಡಿಗಳು ಸಲ ನಾವು ಸ್ಟಾಕ್ ಇಟ್ಟಿದ್ದೀವಿ. ನಿಯರ್ಲಿ ಒಂದು 70+ ವೆಹಿಕಲ್ಸ್ ಇದೆ ಇಲ್ಲಿ. ಆಲ್ಮೋಸ್ಟ್ ಡೆಮೋಗೆ ಅಂತ ಒಂದಷ್ಟು ಗಾಡಿಗಳು ಇಕ್ಕಿದ್ದೀನಿ. ಇದಲ್ಲದೆ ಮತ್ತೆ ಗೋಡನಲ್ಲೂ ಗಾಡಿಗಳಿದ್ದಾವೆ. ನಾನು ಈಗ ನಿಮಗೆ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ, ಈ ಗಾಡಿ ಎಷ್ಟಿದೆ ಅಂತ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ ಸರ್. ಯೂಶಲಿ ಯೆಲ್ಲೋ ಬೋರ್ಡ್ಗೆ ಇಯರ್ ಎಂಡಲ್ಲಿ ಸ್ವಲ್ಪ ಡೌನ್ ಇರುತ್ತೆ. ಅದೇ ಬಟ್ ಜನವರಿಯಿಂದ ತುಂಬ ಗಾಡಿಗಳು ಡಿಮ್ಯಾಂಡ್ ಆಗಿದೆ. ಗಾಡಿಗಳು ಅಷ್ಟೇ ನಮ್ಮ ಹತ್ರ ನಂಬರ್ ಆಫ್ ಕಾರ್ಸ್ಗಳು ನಾನು ಜಾಸ್ತಿ ಯೋಚನೆ ಮಾಡ್ತೀನಿ. ಮಾರ್ಜಿನ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು. ನಮಗೆ ಟರ್ನ್ ಓವರ್ ಮುಖ್ಯ, ನಂಬರ್ ಆಫ್ ಕಾರ್ಸ್ಗಳು ಮುಖ್ಯ. ಎಷ್ಟು ಗಾಡಿ ಹೋಗ್ತಿದ್ದಾವೆ, ಎಷ್ಟು ಗಾಡಿ ಬರ್ತದೆ. ಮಾರ್ಜಿನ್ ಇಲ್ಲದೆ ಮಾಡ್ತಿಲ್ಲ ಅಂತ ನಾನು ಹೇಳ್ತಿಲ್ಲ. ಯಾವ್ಯಾದರೂ ಮಾರ್ಜಿನ್ಗೆ ಮಾಡೋದು, ಎಲ್ಲರೂ ಬಿಸ್ನೆಸ್ಸೇ ಮಾಡೋದು, ನಮಗೂ ಪ್ರಾಫಿಟ್ ಬೇಕೇ ಬೇಕು. ಬಟ್ ಎಲ್ಲರೂ ಸ್ವಲ್ಪ ಜಾಸ್ತಿ ಇಟ್ಟರೆ ನನಗೆ ನಿಮಗೂ ಗೊತ್ತು, ಎಲ್ರಿಗೂ ಕಸ್ಟಮರ್ ಆಲ್ಮೋಸ್ಟ್ ಗೊತ್ತು, ನಾನು ಸ್ವಲ್ಪ ಕಮ್ಮಿ ಇಡ್ತೀನಿ. ಯಾಕೆಂದರೆ ನಮಗೆ ಟರ್ನ್ ಓವರ್ ಆಗ್ತಾ ಇರಬೇಕು ಅಂತೇಳಿ. ಈ ಸಲ ಇಂಡಿಕಾಯಿಂದ ಹಿಡಿದು ಎರ್ಟಿಗಾ, ETS ಆಗಿರ್ಬೋದು, ETS ಗಾಡಿಗಳು ಇಲ್ಲಿಲ್ಲ, ಆಚೆ ಕಡೆ ತರಿಸ್ಕೊಡ್ತೀನಿ. ವ್ಯಾಗನರ್ ಆಗಿರ್ಬೋದು, ಪ್ರತಿಯೊಂದು ಗಾಡಿ ಆಪಲ್ ಶೇಪ್ ಡಿಸೈರ್ಗಳಂತೂ ಹೆವಿ ಡಿಮ್ಯಾಂಡ್ ಇತ್ತು. VDI ಆಗಿರ್ಬೋದು, ZDI ಆಗಿರ್ಬೋದು, LXI, VXI, ZXI ಎಲ್ಲ ಗಾಡಿಗಳನ್ನು ಸ್ಟಾಕ್ ಇಟ್ಟಿದ್ದೀನಿ. ಕಸ್ಟಮರ್ ಯಾವ ಗಾಡಿ ಬೇಕಾದರೂ ಕಾಲ್ ಮಾಡೋದೇ ಬೇಡ, ಡೈರೆಕ್ಟಾಗಿ ಬೇಕಾದರೂ ಬಂದರೂ ಗಾಡಿಗಳು ಸಿಗುತ್ತೆ. ಆ್ಯಂಡ್ ಈ ಸತಿ ಹೋಂಡಾ ವೆಹಿಕಲ್ಸ್ ಕೂಡ ಅವೈಲಬಲ್ ಇದೆ. ಹೋಂಡಾ, ಅಮೆಜಾನ್, CNG ವೆಹಿಕಲ್ಸ್ ನೋಡ್ತಾರೆ, ಸಾಕಷ್ಟು ವೆಹಿಕಲ್ ಅವೈಲಬಲ್ ಇದೆ. ಸೊ ತಡ ಮಾಡೋದು ಬೇಡ. ಲೋನ್ ಫೆಸಿಲಿಟಿ ಯಾವ ಥರ ಹೇಳ್ಬಿಡಿ ಸರ್? ಸರ್ ಲೋನ್ ಬಂದು ನಮ್ಮಲ್ಲಿ 1 ಲಕ್ಷ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಹಂಗಂತ 1 ಲಕ್ಷ ರೂಪಾಯಿಗೆ ಎಲ್ಲ ಗಾಡಿನೂ ಸಿಕ್ಬಿಡುತ್ತೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರೆ, ಕೆಲವೊಂದು ಗಾಡಿಗಳು 1 ಲಕ್ಷ ಇರುತ್ತೆ, ಕೆಲವೊಂದು ಗಾಡಿಗಳು 1.5, 2 ಲಕ್ಷ ಈ ಥರ ಇರುತ್ತೆ. ನಾನು ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ, ಯಾವ ಗಾಡಿಗೆ ಎಷ್ಟು ಬೇಕಾಗುತ್ತೆ ಅಂತ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸರ್. ಆಲ್ ಓವರ್ ಕರ್ನಾಟಕ ಎಲ್ಲೇ ಇರಲಿ ಅವ್ರಿಗೆ ನಾನು ಲೋನ್ ಮಾಡ್ಕೊಡ್ತೀನಿ. ಮತ್ತು ಸ್ವಲ್ಪ ಸಿವಿಲ್ ಸ್ಕೋರ್ ಚೆನ್ನಾಗಿರಬೇಕು. ಕೆಲವೊಂದು ಕಡೆ ಸಿವಿಲ್ ಸ್ಕೋರ್ ಇಲ್ಲ ಅಂತಂದ್ರೆ ಲೋನ್ ಮಾಡ್ಕೊಡ್ತೀನಿ. ಶ್ರೀರಾಮ್ ಫೈನಾನ್ಸ್ ಇದೆ, ಸೊ ಲೋನ್ ಮಾಡ್ಕೊಡೋಣ ಸರ್, ತೊಂದರೆ ಇಲ್ಲ. ಆ್ಯಂಡ್ ವೀಕ್ಷಕರೇ, ತುಂಬ ಜನ ಇವ್ರನ್ನ ಇಷ್ಟಪಡುವಂಥದ್ದೇ. ಇವರು ರಾಂಗ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡಲ್ಲ. ಇವರು ಸ್ಟ್ರೈಟ್ ಫಾರ್ವರ್ಡಾಗಿ ಏನಿದೆ ಅದನ್ನು ಹೇಳ್ತಾರೆ. ಇವಾಗ ಹೇಳಿದ್ರಲ್ಲ, ಡೈರೆಕ್ಟಾಗಿ 1 ಲಕ್ಷ ಎಲ್ಲ ಗಾಡಿಗೂ ಆಗಲ್ಲ. ಸೊ ಯಾವ ಗಾಡಿಗೆ 1 ಲಕ್ಷ, ಯಾವ ಗಾಡಿಗೆ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ. ಇಲ್ಲಾಂದರೆ ವೀಡಿಯೋದಲ್ಲೂ ಆಲ್ಮೋಸ್ಟ್ ಹೇಳಿರ್ತೀವಿ. ಸೊ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಆಮೇಲೆ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ, ಈಗ ಇನ್ಸ್ಟಾಗ್ರಾಮ್ ಅಂತ ಏನಿದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಏನಿದೆ, ಅಲ್ಲಿ ಬಂದು ಡ್ಯೂಟಿಗಳು ಬೀಳ್ತಿಲ್ಲ, ಡ್ಯೂಟಿಗಳು ಸಿಗ್ತಿಲ್ಲ, ತೊಗೋಬೇಡಿ, ಹಿಂಗೆ ಅಂತ ಕೆಲವೊಬ್ರು ಹೇಳ್ತಾರೆ. ನಾನೇ ಓಪನ್ ಆಗಿ ಹೇಳ್ತೀನಿ ಸರ್, ನೀವು ಎಲ್ಲೋ ಬೋರ್ಡ್ ತೊಗೊಂಡು ನಾನು ಶೋಕಿ ಮಾಡ್ತೀನಿ ಅಂದರೆ ದಯವಿಟ್ಟು ಬಂದು ಗಾಡಿಗಳು ತೊಗೋಬೇಡಿ. ನಾನೇ ಓಪನ್ ಆಗಿ ಹೇಳ್ತೀನಿ, ನಿಮ್ಗೆ ದುಡಿಯೋ ಆಸಕ್ತಿ ಇದ್ದು ನೀವು ಅಟ್ಯಾಚ್ ಮಾಡಿಕೊಂಡು ಬೆಳಿಗ್ಗೆ ರಾತ್ರಿಯಿಂದ ಸಂಪಾದನೆ ಮಾಡ್ತೀನಿ ಅಂದರೆ ಅವ್ರ ಮೇಲೆ ಡಿಪೆಂಡು. ನನಗೇನಪ್ಪ ಬೆಳಿಗ್ಗೆ ಮತ್ತು ಮಾಡ್ಕೊಂಡು ನಿಮ್ಮದೇ ಮನೆ ಹೋಗಿ ಮಲ್ಕೋತೀನಿ ಅಂತಂದ್ರೆ ಅದಕ್ಕೊಂದು ಸಂಪಾದನೆ ಅಂತ ಇದೆ. ಇಲ್ಲ ನನಗೆ ಏನೋ ಕಷ್ಟ ಇದೆ, ನಾನು ಹಗಲು ರಾತ್ರಿ ದುಡಿತೀನಿ. ನಾವು ಇವಾಗೆಲ್ಲ ಎಲ್ಲೋ ಬೋರ್ಡ್ ಓಡಿಸ್ಕೊಂಡೆ ನಾವು ಬಿಸ್ನೆಸ್ಗೆ ಬಂದಿದ್ದು. ನಾವು 2014, 16, 17, 18 ನಾನು ಇಂಡಿಕಾ ಮಾಡಿಕೊಂಡು ಎಕ್ಸ್ಟೆಂಡ್ ಮಾಡಿಕೊಂಡು ಡ್ಯೂಟಿ ಮಾಡ್ತಿದ್ದೆ ಓಲಾ ಒಬ್ಬರಲ್ಲಿ. ಇವತ್ತು ನನ್ನೊಂದು 3-4 ಗಾಡಿ ಇವಾಗಲೂ ಓಡ್ತಾ ಇದೆ. ನಾವು ಡ್ರೈವರ್ ಆಗಿಬಿಟ್ಟಿದ್ದೀನಿ, ನನಗೂ ಅದ್ರಲ್ಲಿಂದ ಇನ್ಕಮ್ ಇದೆ.
ನೀವು ನನ್ನ ಆಫೀಸಿಗೆ ಬರೋ 90% ಕಸ್ಟಮರು ನನಗೆ ಹೇಳೋದೇ ಅಣ್ಣ ಒಳ್ಳೆ ಬಿಸ್ನೆಸ್ ನಡೀತಾ ಇದೆ ಅಂತ. ಯಾವುದೋ 10% ಜನ ಅವ್ರು ನೋಡೋದೆಲ್ಲ ಗೊತ್ತಾಗುತ್ತೆ, ಇವ್ರು ಡ್ಯೂಟಿ ಮಾಡ್ತಿಲ್ಲ. ನೀವು ಡ್ಯೂಟಿನ ಮಾಡಿದ್ರೆ ತಾನೇ ಡ್ಯೂಟಿ ಆಗೋದು. ಹಾಕೊಂಡು ಮಲ್ಕೊಂಡ್ರೆ ಮನೆ ಮುಂದೆ ನಿಲ್ಸ್ಕೊಂಡ್ರೆ ಡ್ಯೂಟಿನೂ ಆಗಲ್ಲ, EMI ಕಟ್ಟಕ್ಕೂ ಆಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನೀವು ಆ ಥರ ಶೋಕಿ ಮಾಡೋಕ್ಕೆ ತೊಗೊತೀನಿ ಅಂತಂದರೆ ದಯವಿಟ್ಟು ವೈಟ್ ಬೋರ್ಡ್ ತೊಗೊಂಡ್ಬಿಡಿ, ಎಲ್ಲೋ ಬೋರ್ಡ್ ತೊಗೊಂಡ್ಬಿಡಿ. ನಾನು ತೊಗೊಂಡು ಸಂಪಾದನೆ ಮಾಡಿದ್ದೀನಿ, ನಾನು ದುಡಿತೀನಿ, ನನ್ನ ಫ್ಯಾಮಿಲಿ ಸಾಕ್ತೀನಿ ಅಂದರೆ ಮಾತ್ರ ಬಂದು ಎಲ್ಲೋ ಬೋರ್ಡ್ ಗಾಡಿಗಳು ತೊಗೊಂಡು ಮಾಡ್ಕೊಂಡು ಹೋಗಿ. ವೀಕ್ಷಕರೇ, ಪಾಪ್ಯುಲೇಷನ್ ಎಷ್ಟಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆ್ಯಂಡ್ ಜೊತೆಗೆ ಎಷ್ಟು IT ಕಂಪ್ನಿಗಳು ಬರ್ತಾ ಇದೆ ಬೆಂಗಳೂರಿಗೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸೊ ಈ ಪ್ರಶ್ನೆ ಇಲ್ಲಿ ಬರಲ್ಲ. ಸೊ ನೀವು ಚೆನ್ನಾಗಿ ಆಸಕ್ತಿ, ಇವ್ರು ಹೇಳಿದ್ರಲ್ಲ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಬನ್ನಿ ಅಂತ ಹೇಳ್ತಾರೆ. ಸೊ ಬನ್ನಿ, ಆಗಿದೆ ತಡ ಮಾಡೋದು ಬೇಡ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೋಂಡಾ ಅಂದ ತಕ್ಷಣ ರಿಲಯಬಿಲಿಟಿ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಮೊದಲನೇ ವೆಹಿಕಲ್ಲೇ ಹೋಂಡಾ ವೆಹಿಕಲ್ ಇದೆ, ತುಂಬ ಕಡೆ ಸಿಗಲ್ಲ ಎಲ್ಲೋ ಬೋರ್ಡಲ್ಲಿ. ಹೋಂಡಾ ಅಮೇಜ್ ಇದೆ. ಎಸ್ ಸರ್. ಸೊ ಇದು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 1,20,000 ಗಾಡಿ ರನ್ ಆಗಿದೆ. ಮಿಡ್ ವೇರಿಯಂಟು, ನಿಮಗೆ 4 ಪವರ್ ವಿಂಡೋ ಬರುತ್ತೆ. ಗಾಡಿ ಬಂದು ಇನ್ಸೈಡ್ ನೋಡ್ತಿರ್ಬೋದು, ಗಾಡಿ ತುಂಬ ಚೆನ್ನಾಗಿದೆ. ಡಬಲ್ ಡಿನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ನೋಡ್ತಿರ್ಬೋದು. ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ, ಲೆದರ್ ಅಪಲ್ಸ್ಟ್ರಿ ಇದೆ, 4 ಪವರ್ ವಿಂಡೋಸ್ ಬರುತ್ತೆ. 4 ಪವರ್ ವಿಂಡೋ ಬರುತ್ತೆ ಸರ್. ABS ಬರುತ್ತೆ ಈ ಗಾಡೀಲಿ. ಗಾಡಿ ಇದು ಲೋನ್ ಡೌನ್ ಪೇಮೆಂಟ್ ತುಂಬ ಕಮ್ಮಿನೇ ಸರ್. ಇದು 1 ಲಕ್ಷ ಇದ್ರೆ ಸಾಕು, ಬಾಕಿ ಲೋನ್ ಆಗುತ್ತೆ. ಗಾಡಿ ರೇಟ್ ಬಂದು 2,70,000 ಹೇಳ್ತಿದ್ದೀನಿ, 2.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಫೈನಲ್. ಸಿಂಗಲ್ ಓನರ್ ಹೋಂಡಾ ಸಿಟಿ ಡೀಸೆಲ್ ಅನ್ನೇ 20+ ಮೈಲೇಜ್ ಬರುತ್ತೆ. ಹೌದು ಸರ್. ಇದು ನಿಮಗೆ ನಿಯರ್ಲಿ 25 ಬರುತ್ತೆ, 23 to 25 ಬರುತ್ತೆ. ಇದು 23ರಿಂದ 25ವರೆಗೂ ಮೈಲೇಜ್ ಕೊಡುವಂತಹ ಒಂದು ಯೆಲ್ಲೋ ಬೋರ್ಡ್ ವೆಹಿಕಲ್ ಇದು. ಸರ್ ಪ್ರೈಸ್ ಇದು ಸರ್ ನಿಮಗೆ ಅದೇ 2,80,000 ಹೇಳ್ತಾ ಇದ್ದೀನಿ, 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ. 2.5 ಲಕ್ಷಕ್ಕೆಲ್ಲ ಒಂದು ಹೋಂಡಾ ಅಮೇಜ್ ಸಿಗ್ತಾ ಇದೆ. ಜಸ್ಟ್ 1.5 ಲಕ್ಷ ಇದ್ರೆ ಸಾಕು, ಅಥವಾ 1 ಲಕ್ಷ ಇದ್ರೆ ಸಾಕು, ಮಿಕ್ಕಿದ್ದನ್ನ ಲೋನ್ ಮಾಡ್ಕೊಡ್ತಾರೆ. ಗಾಡಿ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೆಹಿಕಲ್ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಸರ್ ಸರ್ ಇದು 2022 ಮಾಡಲು. ಇದೇ ಥರ ಇನ್ನು ನಮ್ಮ ಹತ್ರ ಇನ್ನು 5 ವೆಹಿಕಲ್ ಇದೆ. ಈಗ ಜಸ್ಟ್ ಒಂದು ಗಾಡಿ ಶೋ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ. 5 ಅಷ್ಟೇ ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಸಿಂಗಲ್ ಓನರ್ ಗಾಡಿ ಸರ್ ಇದು. ಪೆಟ್ರೋಲ್ ಅಂಡ್ CNG ಶೋರೂಮ್ ಫಿಟೆಡ್. ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟೆಡ್. ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುವಂತ. ಹೌದು ಸರ್, ಗಾಡಿ ಬರುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸುಜುಕಿದೆ ಇದೆ. ಟೈರ್ಸ್ ಚೆಕ್ ಮಾಡ್ಬೋದು ನೀವು. ಸರ್ ಪ್ರೈಸ್ ಇದು ಸರ್ ಇದು 2022 ಮಾಡಲು ಸಿಂಗಲ್ ಓನರು. ಇದು ಬಂದು 6 ಲಕ್ಷ ಹೇಳ್ತಾ ಇದ್ದೀನಿ, 5,70,000 ಮಾಡ್ಕೊಡ್ತೀನಿ. ಈ ಥರ ಇನ್ನು 5 ವೆಹಿಕಲ್ ಇದೆ. 5 ವೆಹಿಕಲ್ ಯಾವ್ದು ಬೇಕಾದ್ರೂ ಕೊಡ್ತೀನಿ ಸರ್. ತುಂಬ ಜನ ಹುಡ್ಕೋವಂಥದ್ದು ಸ್ವಿಫ್ಟ್ ಡಿಸೈರ್ಗಳು. ಇಲ್ಲಿ ಸಾಕಷ್ಟು ಸ್ವಿಫ್ಟ್ ಡಿಸೈರ್ಗಳಿದೆ. ಎಸ್ ಸರ್. ಸರ್ ಇದು 2016 ಮಾಡಲು. 16 ಮಾಡಲಲ್ಲಿ ಈ ಶೇಪ್ ಬಂದಿರೋದು ತುಂಬ ಅಂದರೆ ತುಂಬ ಕಮ್ಮಿ, ಯಾಕೆಂದರೆ 17 ಸ್ಟಾರ್ಟ್ ಆಗಿರೋದು. 16 ಮಾಡಲು VDA ವರ್ಷನ್ ಇದು. ಇದು ನಿಮಗೆ ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಗಾಡಿ ಬಂದು ನಿಯರ್ಲಿ 1.5 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. 1.5 ಲಕ್ಷ ಕಿಲೋಮೀಟರ್ ಸರ್. 4 ಪವರ್ ವಿಂಡೋ ಬರುತ್ತೆ, ABS ಆಗಿರೋದ್ರಿಂದ. 4 ಪವರ್ ವಿಂಡೋಸ್, ಇಂಟರ್ನಲ್ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ VDA ವೆಹಿಕಲ್. ಆಟೋ ಫೋಲ್ಡಿಂಗ್ ಕೂಡ ಆಗುತ್ತಿದ್ದು. VDA ನೋಡ್ತೀವಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕಿದ್ದಾರೆ. ಬೆಸ್ಟ್ 4 ಹೊಸ ಟೈರ್ ಇದೆ, ವಿತ್ ಮಿರರ್ ಅಡ್ಜಸ್ಟಿಂಗ್ ಕೂಡ ಬರುತ್ತೆ ಈ ಗಾಡಿಗೆ. ಈ ಗಾಡಿ ಬಂದು 4.5 ಲಕ್ಷ ಹೇಳ್ತಾ ಇದ್ದೀನಿ, 4,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಲೋನ್ ಕೂಡ ಆಗುತ್ತೆ. 17 ಮಾಡಲ್. 16 ಮಾಡಲ್ ಸಿಂಗಲ್ ಓನರ್ VDA ವರ್ಷನ್ ಇದು. 16 ಮಾಡಲಲ್ಲ ಈ ಶೇಪ್ ತುಂಬ ಕಡೆ ಬಂದಿಲ್ಲ, ತುಂಬ ಕಮ್ಮಿ ಸರ್. ಏನಂದರೆ ಒಂದು 1,000 ವೆಹಿಕಲ್ ಬಂದಿರ್ಬೋದು ಅಷ್ಟೇ ಆಲ್ ಓವರ್ ಕರ್ನಾಟಕ. ಅದರಲ್ಲಿ ಇದು ಒಂದು ಇಟ್ಕೊಳ್ಳಿ, ತುಂಬ ಕಮ್ಮಿ ಬಂದಿರೋದು ವೆಹಿಕಲ್ಸ್. ಅದ್ರಲ್ಲಿ ಇದು ಒಂದು. ನೆಕ್ಸ್ಟ್ ಒಂದು ಎರ್ಟಿಗಾ ಇದೆ, ನೋಡ್ತಿರ್ಬೋದು. ಸರ್ ಸರ್ ಇದು ZDI ಫುಲ್ಲಿ ಟಾಪ್ ಎಂಡ್ ಮಾಡಲು ಸರ್. 2018 ಮಾಡಲು ಸಿಂಗಲ್ ಓನರು. ಮ್ಯಾಗ್ವಿಲ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಫುಲ್ಲಿ ಟಾಪ್ ಎಂಡ್ ಮಾಡಲು. ಇದು ಲೆದರ್ ಅಪಲ್ಸ್ಟ್ರಿ ಇದೆ, ಡ್ಯೂಯಲ್ ಏರ್ ಬ್ಯಾಗು, ಇಂಟರ್ನಲ್ಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ VMS, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸುದಕ್ಕಿದೆ ಬರುತ್ತೆ. ಚೆನ್ನಾಗಿದೆ. ರೂಫ್ AC ಎಲ್ಲ ಬರುತ್ತೆ. ಇದು ಸಿಂಗಲ್ ಓನರ್ ಏನೇ. 2018 ಮಾಡಲು ಸಿಂಗಲ್ ಓನರು. 6.5 ಲಕ್ಷ ಹೇಳ್ತಾ ಇದ್ದೀನಿ, 6,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 18 ಮಾಡಲ್ ಸಿಂಗಲ್ ಓನರ್ ಎರ್ಟಿಗಾ ZDI. ಇದು ಫುಲ್ಲಿ ಟಾಪ್ ಎಂಡು, 6,20,000 ಮಾಡ್ಕೊಡ್ತಾರೆ. ನೆಕ್ಸ್ಟ್ ಒಂದು ವ್ಯಾಗನರ್ ಇದೆ. ಸರ್ ಸರ್ ಇದು ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ಸು ವ್ಯಾಗನರು. ಲಾಸ್ಟ್ ಟೈಮ್ ಮಾಡಿದಾಗಲೂ ಅಷ್ಟೇ ಸಕ್ಕ ಡಿಮ್ಯಾಂಡ್ ಇತ್ತು, ಅದೆಲ್ಲ ಸೋಲ್ಡ್ ಆಗಿ ಈಗ ಸೆಕೆಂಡ್ ಬ್ಯಾಚ್ ಬಂದಿದೆ. ಇದು 2018 ಮಾಡಲು. ಇದು 2018 ಮಾಡಲು ಸಿಂಗಲ್ ಓನರ್, ಪೆಟ್ರೋಲ್ CNG ಶೋರೂಮ್ ಫಿಟೆಡ್. ನಿಮಗೆ ನಿಯರ್ಲಿ 30 ಕಿಲೋಮೀಟರ್ ಆರಾಮಾಗಿ ಮೈಲೇಜ್ ಬರುತ್ತೆ. ಇದು 30 ಕಿಲೋಮೀಟರ್ವರೆಗೂ ಮೈಲೇಜ್ ಬರುತ್ತೆ CNGಲಿ. ನೋಡ್ತಿರ್ಬೋದು. ಲೆದರ್ ಅಪಲ್ಸ್ಟ್ರಿ ಎಲ್ಲ ಇರುವಂಥದ್ದು. ಹೌದು ಸರ್, ಗಾಡಿ ತುಂಬ ಚೆನ್ನಾಗಿದೆ. ಫ್ರಂಟ್ ಪವರ್ ವಿಂಡೋ ಬರುತ್ತೆ. ಇದಕ್ಕೂ ಅಷ್ಟೇ 1 ಲಕ್ಷ ಕ್ಯಾಶ್ ಇದೆ ಸಾಕು, ಬಾಕಿ ಲೋನ್ ಮಾಡ್ಕೊಟ್ಬಿಡ್ತೀನಿ. ಸರ್ ಪ್ರೈಸ್ ಇದು ಸರ್ ಒಂದು 2,70,000 ಹೇಳ್ತಾ ಇದ್ದೀನಿ, 2,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,60,000ಗೆಲ್ಲ ವ್ಯಾಗನರ್ ಲೇಟೆಸ್ಟ್ ಮಾಡಲ್ ಸಿಗ್ತಾ ಇದೆ. ನೋಡ್ತಿರ್ಬೋದು, ಪೆಟ್ರೋಲ್ ವಿತ್ CNG, ಮೈಲೇಜು ಅಪ್ ಟು 30 ತನಕ ಬರುವಂಥದ್ದು. ಸ್ವಿಫ್ಟ್ ಡಿಸೈರು ಆಪಲ್ ಶೇಪ್ ನೋಡ್ತಿರೋರಿಗೆ ಅದು ಕೂಡ ಅವೈಲೇಬಲ್ ಇದೆ. ಎಸ್ ಸರ್. ಸರ್ ಇದು 2022 ಮಾಡಲು VXI ವರ್ಷನ್. ಇದು ಶೋರೂಮಲ್ಲಿ ಅವೈಲೇಬಲ್ ಇಲ್ಲ, ಆಚೆ ಕಡೆ ಮಾತ್ರ ಅವೈಲೇಬಲ್ ಇರೋದು. ಲಾಸ್ಟ್ ಟೈಮ್ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಯಾಕೆ ಏನು ಅಂತೇಳಿ. ಇದು ಅಷ್ಟೇ ಸಿಂಗಲ್ ಓನರ್ ವೆಹಿಕಲ್. ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಆಮೇಲೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ 4 ಬರುತ್ತೆ. ಸಿಸ್ಟಮ್ ಅಷ್ಟೇ ನಿಮಗೆ ಶೋರೂಮಿಂದನೇ ಬರುತ್ತೆ ಈ ಗಾಡಿಗೆ. ಓಕೆ. ಈ ಥರದ್ದು ಇನ್ನೂ 2 ಗಾಡಿ ಇದೆ ನನ್ನ ಹತ್ರ. ಆ ಗೋಡೌನಲ್ಲಿ ಒಂದಿದೆ, ಇಲ್ಲೊಂದಿದೆ. ಗಾಡಿ ಬಂದು ಬರೀ 80,000 ಕಿಲೋಮೀಟರ್ ರನ್ ಆಗಿದೆ. ಪೆಟ್ರೋಲ್ CNG ಶೋರೂಮ್ ಫಿಟೆಡ್ ವೆಹಿಕಲ್. ಇದನ್ನು
ಇದು 7.5 ಲಕ್ಷ ಹೇಳ್ತಾ ಇದ್ದೀನಿ ಸರ್. 7,20,000 ಫೈನಲ್ ಮಾಡ್ಕೊಡ್ತೀನಿ. 7,20,000 ಲೇಟೆಸ್ಟ್ ಮಾಡಲು ಆ್ಯಪಲ್ ಶೇಪು ಸ್ವಿಫ್ಟ್ ಡಿಸೈರು. ಹೌದು ಸರ್. ಅಪ್ ಟು 30 ತನಕ ಇದು ಮೈಲೇಜ್ ಬರುತ್ತೆ. 22 ಮಾಡಲ್ ಸಿಂಗಲ್ ಓನರ್ VXI ಶೋರೂಮ್ ಫಿಟೆಡ್ ಪೆಟ್ರೋಲ್ CNG ಬರುತ್ತೆ. ಓಕೆ. ಸೊ ಆ್ಯಪಲ್ ಶೇಪಲ್ಲೇ ಕಲರ್ ಆಪ್ಷನ್ಸ್ ಕೂಡ ಇರುವಂಥದ್ದು. ಸರ್ ಇದು 2023 ಮಾಡಲು. ಇದು ಅಷ್ಟೇ ಸೇಮ್ VXI. ನಿಮ್ಗೆ ಆ ಗಾಡಿಗೆ ಏನೇನು ಆಪ್ಷನ್ ಹೇಳಿದ್ನೋ ಪ್ರತಿಯೊಂದನ್ನು ಇದಕ್ಕೂ ಬರುತ್ತೆ. ಓಕೆ. 4 ಹೊಸ ಟೈರ್ ಇದೆ ಗಾಡೀಲಿ. ಇದರಲ್ಲೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂಥದ್ದು. ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ಶೋರೂಮ್ ಗಾಡಿ ಥರನೇ ಇದೆ ಗಾಡಿ. ಶೋರೂಮ್ ಗಾಡಿ ಥರ ಇದೆ ಆ್ಯಂಡ್ ಪರ್ಸನಲ್ ಯೂಸ್ ವೆಹಿಕಲ್ ಥರ ಮಾಡಿಕೊಂಡಿದ್ದಾರೆ ಗಾಡಿನ. ಗಾಡಿ ಬಂದು ಬರೀ 60,000 ಕಿಲೋಮೀಟರ್ ರನ್ ಆಗಿದೆ. 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದನ್ನು ಅಷ್ಟೇ ಪೆಟ್ರೋಲ್ CNG ಶೋರೂಮ್ ಫಿಟೆಡ್ ವೆಹಿಕಲ್. ಇದನ್ನ ಒಂದು 8 ಲಕ್ಷ ಹೇಳ್ತಾ ಇದ್ದೀನಿ ಸರ್. 7,80,000 ಫೈನಲ್ ಮಾಡ್ಕೊಡ್ತೀನಿ. ಇದಕ್ಕೂ ಕೂಡ 2 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಸೇಮ್ 2021 ಮಾಡಲ್. ಇದು 23ನೇ ಮಾಡಲು ಸರ್. ಇದು 23ನೇ ಮಾಡಲ್. ಇನ್ನೂ ಲೇಟೆಸ್ಟ್ ಮಾಡಲ್. ಹೌದು ಸರ್. 60,000 ಕಿಲೋಮೀಟರ್ ಅಷ್ಟೇ ಓಡಿರೋದು. 7,80,000 ಫೈನಲ್ ಮಾಡ್ಕೊಡ್ತೀನಿ. 7,80,000 ಎಲ್ಲ ಆಗುತ್ತೆ. ಹೌದು ಸರ್. ನೆಕ್ಸ್ಟ್ ಇನ್ನೊಂದು ಕಲರ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಸರ್ ಇದು ಡೀಸೆಲ್ ವೆಹಿಕಲ್ ZDI ಇದು. ಓಕೆ. ಇದು ಅಷ್ಟೇ ಫುಲ್ಲಿ ಟಾಪ್ ಎಂಡ್ ಮಾಡಲು. ಬಟನ್ ಸ್ಟಾರ್ಟ್ ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಎಲ್ಲ ಕಂಪ್ಲೀಟ್ಲಿ ಫಿಟೆಡ್ ಬರುತ್ತೆ ಶೋರೂಮ್ ಇಂದಾನೆ. ಯಾಕೆಂದ್ರೆ ಇದು ಫುಲ್ಲಿ ಟಾಪ್ ಎಂಡ್ ಮಾಡಲು. ಓಕೆ. ಇದು ಡೀಸೆಲ್ ವರ್ಷನ್ ಸರ್. ಯೂಶಲಿ ಆ್ಯಪಲ್ ಶೇಪಲ್ಲಿ ಡೀಸೆಲ್ ವೆಹಿಕಲ್ಗಳು ಸ್ವಲ್ಪ ಕಡಿಮೆ, ಬಟ್ ಇಲ್ಲಿರುವಂಥದ್ದು ನೋಡ್ತಿರ್ಬೋದು ಎಲ್ಲ ಫೀಚರ್ಸ್ ಇದರಲ್ಲೂ ಕೂಡ ಬರುವಂಥದ್ದು. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಜಾಸ್ತಿ ನಾರ್ಮಲ್ ಶೇಪ್ಗಿಂತ ಆಪಲ್ ಶೇಪ್ ಜಾಸ್ತಿ ಸ್ಟಾಕ್ ಇಟ್ಟಿದ್ದೀವಿ. ಯಾಕೆಂದರೆ ಕಸ್ಟಮರ್ ಡಿಮ್ಯಾಂಡ್ ಮಾಡ್ತಿರೋದೇ ನಮಗೆ ಈ ಶೇಪು. ಅದಕ್ಕೋಸ್ಕರ ಇದಕ್ಕೂ ಅಷ್ಟೇ ಸರ್. 2 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ. ಪ್ರೈಸ್ ಸರ್ ಇದು? ಸರ್ ಪ್ರೈಸ್ ಬಂದು ಒಂದು 650 ಫೈನಲ್ ಮಾಡ್ಕೊಡ್ತೀನಿ ಸರ್. 6,50,000 ZDI ಫುಲ್ಲಿ ಟಾಪ್ ಎಂಡ್ ಮಾಡಲು. 2019 ಮಾಡಲ್. 19 ಮಾಡಲ್ ZDI 6,50,000 ಫೈನಲ್ ಆಗುತ್ತೆ. ಸಿಂಗಲ್ ಓನರ್, ಅದು ಕೂಡ ಡೀಸೆಲ್ ವೆಹಿಕಲ್ ಫುಲ್ಲಿ ಟಾಪ್ ಎಂಡ್. ಹೌದು. ಸ್ವಿಫ್ಟ್ ಡಿಸೈರ್ಗಳಂತೂ ಸಾಕಷ್ಟು ವೆಹಿಕಲ್ ಇದೆ. ಎಷ್ಟು ವೆಹಿಕಲ್ ಇದೆ ಸರ್ ಟೋಟಲ್? ಸರ್ ನಿಯರ್ಲಿ ನಮ್ಮ ಹತ್ರ ಒಂದು 60 ವೆಹಿಕಲ್ಸ್ ಇದೆ ಇವತ್ತು. ಓವರ್ ಆಲ್ 60 ವೆಹಿಕಲ್ಸ್ ಸ್ವಿಫ್ಟ್ ಡಿಸೈರ್ಗಳೇ ಇರುವಂಥದ್ದು. ಇದು ಸರ್ ಡೀಟೇಲ್ಸ್? ಸೊ ಇದು 2022 ಮಾಡಲು. ಇದು ಅಷ್ಟೇ ಸಿಂಗಲ್ ಓನರ್ ವೆಹಿಕಲ್ಲು. ನಾನು ನಿಮ್ಗೆ ಅವಾಗಲೇ ಹೇಳಿದೆ ಮೊದಲನೇ ಗಾಡಿ ನೋಡಿದಾಗ ಇದೇ ಥರದ 5 ಗಾಡಿ ಇದೆ ಅಂತ. ಅದರಲ್ಲಿ ಇದು ಒಂದು. ಇನ್ನು ಬಾಕಿ ಗಾಡಿಗಳೆಲ್ಲ ಗೋಡನಲ್ಲಿದೆ, ತರಿಸ್ಕೊಡ್ತೀನಿ. ಇದು ಅಷ್ಟೇ ಸರ್. ಇಲ್ಲಿ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ, ಇದಕ್ಕೆ ಪವರ್ ವಿಂಡೋ ಬರುತ್ತೆ. ಓಕೆ. 4 ಹೊಸ ಟೈರ್ ಇದೆ. ನಿಯರ್ಲಿ ಇನ್ನೂ 70% ಮೇಲಿದೆ ಟೈರ್ಸು. ಓಕೆ. ಇದು 5 ಗಾಡಿ ಇದೆ ಸರ್. 5 ಗಾಡಿ ಕಸ್ಟಮರ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. 570ಗೆ 2022 ಮಾಡಲು ಪೆಟ್ರೋಲ್ CNG ಶೋರೂಮ್ ಫಿಟೆಡ್ 570ಗೆ ಮಾಡ್ಕೊಡ್ತೀನಿ. 1.5 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. 2022 ಮಾಡಲು, ಅದು ಕೂಡ ಪೆಟ್ರೋಲ್ ವಿತ್ CNG 5,70,000 ಫೈನಲ್ ಆಗುತ್ತೆ. ಆ್ಯಂಡ್ 5 ಗಾಡಿ ಇದೆ. ಯಾವ ಗಾಡಿ ಬೇಕಾದ್ರೂ ತಗೋಬಹುದು. ಡೈರೆಕ್ಟಾಗಿ ವಿಸಿಟ್ ಮಾಡಿ ಆ್ಯಂಡ್ ಲೋನ್ ಕೂಡ ಆಗುತ್ತೆ. ಜಸ್ಟ್ 1.5 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು, ಮಿಕ್ಕಿದ್ದನ್ನ ಲೋನ್ ಮಾಡ್ಕೊಡ್ತಾರೆ. ಆ್ಯಂಡ್ ಮತ್ತೊಂದು ಗಾಡಿ ನೋಡ್ತಿರ್ಬೋದು, ಸೇಮ್ ಆ್ಯಪಲ್ ಶೇಪೇನೆ. ಎಸ್ ಸರ್. ಇದು 2024 ಮಾಡಲು. ಗಾಡಿ ಬಂದು ಬರೀ 50,000 ಕಿಲೋಮೀಟರ್ ರನ್ ಆಗಿದೆ. ಇದು ಬಂದು ಬೇಸಿಕ್ ಮಾಡಲು, ಬಟ್ ಕಸ್ಟಮರ್ರೆ ಶೋರೂಮಲ್ಲಿ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗು ಮಾಡಿಸಿದ್ದಾರೆ. ಪವರ್ ವಿಂಡೋ ಆಗಿರ್ಬೋದು, ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಎಲ್ಲನೂ ಎಕ್ಸ್ಟ್ರಾ ಫಿಟ್ಟಿಂಗ್ ಶೋರೂಮಲ್ಲೇ ಮಾಡಿಸಿದ್ದಾರೆ. ಅಂದರೆ LXIನ VXI ಮಾಡಿದ್ದಾರೆ ಕಸ್ಟಮರ್. ಶೋರೂಮಲ್ಲೇ ಮಾಡಿಸಿದ್ದಾರೆ, ಆಚೆ ಕಡೆ ಏನೂ ಮಾಡ್ಸೋಕೆ ಹೋಗಿಲ್ಲ. ಪವರ್ ವಿಂಡೋಯಿಂದ ಇಟ್ಕೊಂಡು ಸಿಸ್ಟಮ್ ಆಗಿರ್ಬೋದು, ಲೆದರ್ ಅಪೋಲ್ಸ್ಟ್ರಿ ಆಗಿರ್ಬೋದು ಎಲ್ಲ ಹಾಕ್ಸಿದ್ದಾರೆ. ಗಾಡಿ ಅಂತೂ ಎಕ್ಸಲೆಂಟಾಗಿ ಕಾಣ್ತಾ ಇದೆ. ಗಾಡಿ ಬಂದು 55,000 ಕಿಲೋಮೀಟರ್ ರನ್ ಆಗಿದೆ. ಇದು ಅಷ್ಟೇ ಸರ್. ಈ ಗಾಡಿ ಏನಿದೆ ಸೇಮ್ ಇವೆರಡು ಒಂದೇ ಮಾಡಲು. ಇದು 2024 ಮಾಡಲು. ಇದು ಬರೀ 20,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಇದಕ್ಕೂ ಅಷ್ಟೇ ಶೋರೂಮಲ್ಲಿ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಕಸ್ಟಮರೇ ಮಾಡಿಸಿದ್ದಾರೆ. ಇದಕ್ಕೂ ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ, ABS ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ. 2 ಗಾಡಿಗೂ ಬರುತ್ತೆ. 2 ಗಾಡಿ ಕಸ್ಟಮರ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. 7,20,000ಕ್ಕೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. 7,20,000ಕ್ಕೆ 2 ಗಾಡಿಲಿ ಯಾವ್ದು ಬೇಕಾದ್ರೂ ಫೈನಲ್ ಮಾಡ್ಕೊಳ್ಳಿ. 22 ಮಾಡಲ್, 24 ಮಾಡಲ್, 24 ಮಾಡಲ್, ಅದು ಕೂಡ ಇನ್ನೂ ಲೇಟೆಸ್ಟ್ ಮಾಡಲ್. ಇದು ಬಂದು ಬರೀ 20,000 ಓಡಿದೆ. ಇದು 55,000 ಕಿಲೋಮೀಟರ್ ರನ್ ಆಗಿದೆ. 2ರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. 7,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ. 24 ಮಾಡಲ್ಲು 2 ಗಾಡಿ ಇದೆ. ಒಂದು 20,000 ಓಡಿದೆ, ಒಂದು 40,000 ಓಡಿದೆ. ಆ್ಯಂಡ್ 2 ಕೂಡ ಎಕ್ಸಲೆಂಟ್ ಕಂಡೀಷನ್ ಇದೆ. ಆ್ಯಂಡ್ ಲೆಸ್ ಡ್ರಿವನ್ ಪೆಟ್ರೋಲ್ ವಿತ್ CNG. 7,20,000ಕ್ಕೆ 2 ಗಾಡಿ. ಯಾವ ಗಾಡಿ ಕಂಡೀಷನ್ ನೋಡ್ತಿರ್ಬೋದು ನೀವು. ಇದಕ್ಕೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಇನ್ನೂ ಏನು ಯೂಸೇ ಮಾಡಿಲ್ಲ ಸರ್. ಶೋರೂಮ್ ಗಾಡಿ ಹೆಂಗಿತ್ತು ಹಂಗೆ ಇದೆ ಗಾಡಿ. ಓಕೆ. ಗಾಡಿ ಬಂದು ಬರೀ 20,000 ಕಿಲೋಮೀಟರ್ ರನ್ ಆಗಿದೆ. ಆಮೇಲೆ ಈ ಗಾಡಿ ಬಂದು ಸರ್ 2018 ಮಾಡಲು. ಡಿಸೈರಲ್ಲಿ ಸ್ವಲ್ಪ ಕಮ್ಮಿ, ನನ್ನ ಹತ್ರ ಡೌನ್ ಪೇಮೆಂಟ್ ಕಮ್ಮಿ ಇದೆ, ನನಗೆ ಡಿಸೈರೇ ಬೇಕು ಅನ್ನಂಗಿದ್ರೆ ಈ ಗಾಡಿ ನೋಡ್ಬೋದು. 18 ಮಾಡಲು, ಸೆಕೆಂಡ್ ಓನರು. ಇದಕ್ಕೂ ಡಬಲ್ ಡಿನ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಫ್ರಂಟ್ ಪವರ್ ವಿಂಡೋ ಬರುತ್ತೆ, ಒಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ಗಾಡಿ ತುಂಬ ಚೆನ್ನಾಗಿದೆ. 4 ಬ್ರ್ಯಾಂಡೆಡ್ ನ್ಯೂ ಟೈರ್ ಇದೆ. ಈ ಗಾಡಿನ ನಾನು ನಿಮಗೆ 18 ಮಾಡಲು, ಸೆಕೆಂಡ್ ಓನರು, ಬರೀ 4,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 4,20,000 18 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸಿಗ್ತಾ ಇದೆ. ಹೌದು. 1 ಲಕ್ಷ ರೂಪಾಯಿ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ ಈ ಗಾಡಿಗೆ. ಓಕೆ. ಇದು ಸರ್. ಆಮೇಲೆ ಸರ್ ಈ ಗಾಡಿ ಬಂದು 2017 ಮಾಡಲು, ಸಿಂಗಲ್ ಓನರು. ಇದು ಅಷ್ಟೇ. ಗಾಡಿ ತುಂಬ ಕಮ್ಮಿನೇ ಓಡಿದೆ. ನಿಯರ್ಲಿ 1,20,000 ಕಿಲೋಮೀಟರ್ ಓಡಿದೆ. 1,20,000 ಕಿಲೋಮೀಟರ್ ಕಮ್ಮಿನ ಅಂತ ಹೇಳ್ಬೋದು ಯಾರಾದ್ರೂ. ಬಟ್ ಎಲ್ಲೋ ಬರ್ಡ್ ಗಾಡಿ ಅಂತಂದಮೇಲೆ ಯಾವುದೂ ಏನು ಕಮ್ಮಿ ಓಡಿರಲ್ಲ. ಎಲ್ಲೋ ಬರ್ಡ್ ಗಾಡಿಗಳಿಗೆ 1,20,000 ಅಂದರೆ ಆಲ್ಮೋಸ್ಟ್ ಕಮ್ಮಿನೇ ಅದು. ಓಕೆ. ಇದಕ್ಕೂ ಅಷ್ಟೇ ನ್ಯೂ ಸೀಟ್ ಕವರ್ ಎಲ್ಲ ಹೊಸದಿದೆ. ಟೈರ್ಗಳು ಚೆನ್ನಾಗಿದೆ, 4 ಹೊಸದೇ ಇದೆ. ಇದನ್ನು ಅಷ್ಟೇ ಸರ್. ಒಂದು 450 20 ಹೇಳ್ತೀನಿ.
4 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ. 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು 4 ಲ್ಯಾಕಿಗೆ ಫೈನಲ್ ಕೊಡ್ತೀನಿ ಸರ್. 17 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರು. ಹೌದು, ನಿಮಗೆ ಜಸ್ಟ್ 4,20,000 ಸಿಗ್ತಾ ಇರೋದು. ಇಲ್ಲ ಸರ್, 4 ಲ್ಯಾಕ್ ಕೊಡ್ತೀನಿ ಸರ್. 4 ಲಕ್ಷಕ್ಕೆ 17 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಓಕೆ, ಇನ್ನು ಇವೆರಡು ಬಂದು ಇವೆರಡು ಅಷ್ಟೇ 2018 ಮಾಡಲು ಸಿಂಗಲ್ ಓನರ್ ಗಾಡಿಗಳು. ಇವೆರಡೂ ಗಾಡಿ ಕಂಡೀಷನ್ ನೋಡ್ತಿರ್ಬೋದು, ಒಂದು ಸಿಂಗಲ್ ಸ್ಕ್ರ್ಯಾಚ್ ಕೂಡ ಇಲ್ಲ. ಎರಡಕ್ಕೂ ಹೊಸ ಟೈರ್ಗಳಿದೆ, ಬ್ರ್ಯಾಂಡೆಡ್. ಎರಡೂ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಫ್ರಂಟ್ ಪವರ್ ವಿಂಡೋ ಬರುತ್ತೆ, ಸಿಸ್ಟಮ್ಸ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗು, ಲೆದರ್ ಅಪೋಲ್ಸ್ಟ್ರಿ, ಪವರ್ ವಿಂಡೋಸ್ ಆಗಿರ್ಬೋದು. ಇದಕ್ಕೂ ಅಷ್ಟೇ ಹೊಸ ಸೀಟ್ ಕವರೆಲ್ಲ ನಾವೇ ಹಾಕ್ಸಿದ್ದೀವಿ. ಇದಕ್ಕೂ ಸಿಸ್ಟಮ್ ಎಲ್ಲ ಫಿಟ್ಟಿಂಗ್ ಬರುತ್ತೆ. ಓಕೆ, ಇದಕ್ಕೂ ಅಷ್ಟೇ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ನೀವು ಇದು ಸೆಕೆಂಡ್ ವರ್ಷನ್ ಡಿಸೈರ್ಗಳು ಎರಡೂ. ಇವೆರಡರಲ್ಲಿ ಯಾವ್ದಾದ್ರು ತಗೊಳ್ಳಿ ಸರ್, 4,60,000ಕ್ಕೆ ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ, ಫೈನಲ್ ಮಾಡ್ಕೊಡ್ತೀನಿ. 1.5 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ. 18 ಮಾಡಲ್ ಇದು, 18 ಮಾಡಲು 18 ಮಾಡಲ್ ಸ್ವಿಫ್ಟ್ ಡಿಸೈರ್ಗಳು 4,60,000ಕ್ಕೆಲ್ಲ ಫೈನಲ್ ಆಗುತ್ತೆ. ಎಲ್ಲದರಲ್ಲೂ ಎರಡೂ ಗಾಡಿಲೂ ಕೂಡ ಫುಲ್ ಫಿಟ್ಮೆಂಟ್ ಆಗಿದೆ. ಅಂದರೆ ಲೆದರ್ ಅಪೋಲ್ಸ್ಟ್ರಿ ಆಗಿರ್ಬೋದು, ಎಲ್ಲ ಕೂಡ ಫಿಟ್ಮೆಂಟ್ ಆಗಿರೋ ಸಿಂಗಲ್ ಓನರ್ ಗಾಡಿಗಳು ಸರ್. ಓಕೆ, ನೆಕ್ಸ್ಟ್ ಯಾರಾದರೂ ಲೋ ಬಜೆಟಲ್ಲಿ ವೆಹಿಕಲ್ ನೋಡ್ತಾ ಇದ್ರೆ ಇಂಡಿಕಾ ಕೂಡ ಅವೈಲೇಬಲ್. ಇಂಡಿಕಾ ಯಾವ ಥರ ಆಗಿಬಿಟ್ಟಿದೆ ಅಂದರೆ, ಒಂದು ಬಡವ್ರ ಬಾದಾಮಿ ಅಂತ ಕರೀತಾರೆ, ಬೆಂಜ್ ಅಂತ ಕರೀತಾರೆ ಈ ಗಾಡಿಗೆ. ಹೇಳ್ಬೇಕು ಅಂದರೆ ಇನ್ನೊಂದು ಹೆಸರು ಯೆಲ್ಲೋ ಬೋರ್ಡಲ್ಲಿ ತುಂಬ ಡಿಮ್ಯಾಂಡ್ ಇರೋ ವೆಹಿಕಲ್. ಯಾಕೆಂದರೆ ಈಗ ಮಾಡಲ್ ಗಾಡಿಗಿಂತ ತುಂಬ ಕಮ್ಮಿ ಪ್ರೈಸ್ ಗಾಡಿಗಳು ಕೇಳ್ತಿರೋದೇ ತುಂಬ ಜನ ಕಸ್ಟಮರ್ಸು. ಹಂಗಾಗಿ ಇಂಡಿಕಾನು ಈ ಸಲ ನನ್ನ ಹತ್ರ ಅವೈಲೇಬಲ್ ಇದೆ. 2016 ಮಾಡಲು LX 4 ಪವರ್ ವಿಂಡೋ ಬರುತ್ತೆ. ಇಂಡಿಕಾಲ್ ಇದೆ ಟಾಪ್ ಎಂಡ್ ಮಾಡಲು. LX ಟಾಪ್ ಎಂಡ್ ಮಾಡಲು 1,20,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದನ್ನು 1,20,000 ಫೈನಲ್ ಮಾಡ್ಕೊಡ್ತೀನಿ. 4 ಹೊಸ ಅಪೋಲೋ ಟೈರ್ ಇದೆ ಗಾಡೀಲಿ. ಒಳಗಡೆ ನೋಡ್ತಿರ್ಬೋದು ನೀವು. 4 ಪವರ್ ವಿಂಡೋ ಬರುತ್ತೆ, ಸಿಸ್ಟಮ್ ಬರುತ್ತೆ, ಶೋರೂಮಿಂದನೇ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ ಈ ಗಾಡಿಗೆ. ಮಾಡಲು ಸರ್ ಇದು 2016 ಮಾಡಲು ಸರ್. ಇದು 16 ಮಾಡಲ್ ಇಂಡಿಕಾ ಜಸ್ಟ್ 1,20,000 ಸಿಗ್ತಿರುವಂಥದ್ದು. ಲಾಸ್ಟ್ ಟೈಮು ಇಲ್ಲಿಗೆ ಬಂದಾಗ ಹೇಳ್ತಾ ಇದ್ರು, ಒಬ್ಬರು ಇಂಡಿಕಾ ತೊಗೊಂಡೋಗಿ ಇನ್ನೂ 2 ಗಾಡಿ ಅವರು ಇದರಲ್ಲಿ ದುಡ್ದುಬಿಟ್ಟು ತೊಗೊಂಡ್ರಂತೆ, ಇನ್ನೂ 2 ಗಾಡಿ ಡ್ರೈವರ್ ಇಟ್ಬಿಟ್ಟು ಓಡಿಸ್ತಾ ಇದ್ದಾರಂತೆ. ಸೊ ಆ ಥರ ಇಂಡಿಕಾ ಬಂದ್ಬಿಟ್ಟು ಯಾವಾಗಲೂ ಕೂಡ ಬಡವರ ವೆಹಿಕಲ್ ದುಡಿಯುವಂತಹ ಗಾಡಿ. ಹೌದು. ನೆಕ್ಸ್ಟ್ ಇದು ನೋಡ್ತಿರ್ಬೋದು, 2020 ಮಾಡಲು ಸಿಂಗಲ್ ಓನರ್ ಎಕ್ಸೆಂಟು. ಇದು ನ್ಯೂ ಶೇಪ್ ಹೇಳ್ಬೇಕಂದ್ರೆ, ಅದು ಓಲ್ಡ್ ಶೇಪ್ ಅಲ್ಲ, ನ್ಯೂ ಶೇಪ್ ವೆಹಿಕಲ್. ಇದಕ್ಕೂ 4 ಹೊಸ ಟೈರ್ ಇದೆ ಗಾಡೀಲಿ. ಓಕೆ, ಗಾಡಿ ಬಂದು 1,15,000 ಕಿಲೋಮೀಟರ್ ರನ್ ಆಗಿದೆ. ಸ್ವಲ್ಪ ನಿಯರ್ಲಿ ಹೌದು ಇಲ್ಲ ಸರ್, ಇದು ಬರೀ 93,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, 93,000 ಕಿಲೋಮೀಟರ್ ರನ್ ಆಗಿದೆ. 20 ಮಾಡಲು ಸಿಂಗಲ್ ಓನರು ನ್ಯೂ ಶೇಪ್ ವೆಹಿಕಲ್. ಇದು 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ. ಇದಕ್ಕೆ 20 ಮಾಡಲ್ ನ್ಯೂ ಶೇಪ್ ಎಕ್ಸೆಂಟ್ ಬಂದ್ಬಿಟ್ಟು 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕಾಗಿದೆ. ಎಕ್ಸೆಂಟ್ ಇನ್ನೂ ಇದಲ್ದೇ ಗೋಡನಲ್ಲಿ 17 ಇದೆ, 16 ಇದೆ, 18 ಇದೆ. ಇನ್ನು ಗೋಡನಲ್ಲಿ ಇದೆ, ಸ್ವಲ್ಪ ಇಲ್ಲಿ ಜಾಗ ಇಲ್ಲ. ಕಸ್ಟಮರ್ ಬಂದು ನಾನು ಬೇರೆ ಗಾಡಿಗಳು ತರಿಸ್ಕೊಡ್ತೀನಿ. ಅವ್ರಿಗೆ ಈ ಗಾಡಿ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಬೇರೆ ಗಾಡಿ ತರಿಸ್ಕೊಡ್ತೀನಿ ನಾನು. ಎಕ್ಸೆಂಟು ಇದು ಬಂದು ಟಾಟಾ ಜಸ್ಟ್ 2019 ಮಾಡಲು, ಸಾರಿ ಇದು 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಇದನ್ನು ಅಷ್ಟೇ ನಾನು 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 1 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ. 4 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ. ಹೌದು ಸರ್, ಇದು 20 ಮಾಡಲು 2020 ಮಾಡಲು 4 ಪವರ್ ವಿಂಡೋ ಬರುತ್ತೆ ಇದಕ್ಕೂ. ಓಕೆ, ಇದು ಸರ್ ಇದು ಬಂದು VDI ಸರ್. ಇದು 2019 ಮಾಡಲು VDI ಆಪಲ್ ಶೇಪು. ಗಾಡಿ ಬಂದು ಒಂದು ಸಿಂಗಲ್ ಬ್ರಷ್ ಟಚ್ ಕೂಡ ಮಾಡಿಲ್ಲ, ಬರೀ ರಬ್ಬಿಂಗು ಪಾಲಿಶ್ ಮಾಡಿ ನಿಲ್ಸಿದ್ದೀವಿ. ತೊಗೊಂಡಾಗ ಯಾವ ಶೋರೂಮಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೊಳ್ಳಿ. ಈ ಗಾಡಿ ಅಂತಲ್ಲ ಸರ್, ನಮ್ಮ ಹತ್ರ ಯಾವುದೇ ಗಾಡಿ ಇರಲಿ ತೊಗೊಂಡೋಗಿ ಕಸ್ಟಮರ್ ಶೋರೂಮಲ್ಲಿ ಚೆಕ್ ಮಾಡಿಸ್ಕೊಂಡ್ಬಂದು ಆಮೇಲೆ ಬೇಕಾದ್ರೆ ದುಡ್ಡು ಕೊಟ್ಟರು ನಮಗೇನು ತೊಂದರೆ ಇಲ್ಲ. ಇದರ ಅಪೋಲ್ಸ್ಟ್ರಿ ಆಗಿರ್ಬೋದು, ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. 1,05,000 ಕಿಲೋಮೀಟರ್ ರನ್ ಆಗಿದೆ. ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್ ಇದೆ ಗಾಡಿ. ಓಕೆ ಸರ್. ಹಾಂ ಸರ್, ಇದನ್ನು ಬಂದು 6,70,000 ಹೇಳ್ತಾ ಇದ್ದೀನಿ. 6.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಬೇಡ ಸರ್, 6,40,000 ಫೈನಲ್ ಮಾಡ್ಕೊಡ್ತೀನಿ. 6,40,000 ಫೈನಲ್. 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇನ್ನೊಂದು ಗಾಡಿ ಇದೆ ಸ್ವಿಫ್ಟ್ ಡಿಸೈರ್. ಇದು 2016 ಮಾಡಲು ಲಾಂಗ್ ಡಿಕ್ಕಿ ಟೂರ್. ಇದು ಓಕೆ, ಈ ಗಾಡಿ ಬಂದು ಸಿಂಗಲ್ ಓನರು. ಇದನ್ನ 3,20,000 ಹೇಳ್ತಾ ಇದ್ದೀನಿ ಸರ್. 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಅದು ಕೂಡ 3 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ ಸ್ವಿಫ್ಟ್ ಡಿಸೈರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಇದು ರಿಡ್ಸು, ಬಟ್ ಇದು ವೈಟ್ ಬೋರ್ಡು. ಯೆಲ್ಲೋ ಬೋರ್ಡಿಂದ ವೈಟ್ ಬೋರ್ಡ್ ನಾನೇ ಕನ್ವರ್ಟ್ ಮಾಡ್ಕೊಂಡು ನಾನು ಓನ್ ಯೂಸ್ಗೆ ಅಂತ ಮಾಡ್ಕೊಂಡಿದ್ದೆ ಇದನ್ನು. ಓಕೆ, ಈಗ ಸ್ವಲ್ಪ ನಾನು ಅಪ್ಡೇಟ್ ಆಗಿರೋದ್ರಿಂದ ಈ ಗಾಡಿನ ಸೇಲ್ ಮಾಡ್ತಾ ಇದ್ದೀನಿ. ವೈಟ್ ಬೋರ್ಡ್ ಇದು, ಯೆಲ್ಲೋ ಟು ವೈಟ್ ಆಗಿರೋದು. ನೋಡಬೇಕು, ಮ್ಯಾಗ್ ವೀಲೆಲ್ಲ ಹಾಕ್ಸಿ ಇಟ್ಕೊಂಡಿದ್ದೀನಿ. ಓನ್ ಯೂಸ್ಗೆ ಅಂತ ಇಟ್ಕೊಂಡಿದ್ದು. ಇದು ಪವರ್ ವಿಂಡೋ ಸೆಂಟ್ರಲ್ಲಕ್ಕೆ ಎಲ್ಲ ಬರುತ್ತೆ ಇದಕ್ಕೆ. ಓಕೆ, ಇದನ್ನು ಒಂದು 3,70,000 ಹೇಳ್ತೀನಿ. ಒಂದು 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಇದನ್ನು. ಮಾಡಲು 2016 ಮಾಡಲು ಸೆಕೆಂಡ್ ಓನರು. ನಾನೇ ಓನ್ ಯೂಸ್ಗೆ ಇಟ್ಕೊಂಡಿದ್ದು ವೆಹಿಕಲ್ ಇದು. ಸೊ ಇವಾಗ ನಾನು XUV500 ತೊಗೊಂಡಿರೋದ್ರಿಂದ ನಾನು ಈ ಗಾಡಿ ಸೇಲ್ ಮಾಡ್ತಾ ಇದ್ದೀನಿ. ಓಕೆ, 16 ಮಾಡಲ್ ಸೆಕೆಂಡ್ ಓನರ್ 3,20,000 ಫೈನಲ್ ಆಗುತ್ತೆ. 3,70,000 ಹೇಳ್ತಾ ಇದ್ದೀನಿ. 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 3.5 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ. ಮ್ಯಾಗ್ವಿಲ್ ಟೈರಿಂದನೇ ನಿಮ್ಗೆ ನಿಯರ್ಲಿ ಒಂದು 50,000-60,000 ರೂಪಾಯಿ ಬರ್ತಿದೆ ಅದಕ್ಕೆ. ಅಂತೂ ಬ್ರ್ಯಾಂಡ್ ನ್ಯೂ ಇದೆ ನೋಡ್ತಿರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಮ್ಯಾಗ್ವಿಲ್ ಇದೆ. ನೆಕ್ಸ್ಟ್ ಒಂದು ಟಾಟಾ ಜಸ್ಟ್ ಇದೆ ಸರ್. ಟಾಟಾ ಜಸ್ಟ್ XC ಇದು. ಇದಕ್ಕಷ್ಟು 4 ಹೊಸ ಟೈರ್ ಹಾಕ್ಸಿದ್ದೀನಿ. ಓಕೆ, ಗಾಡಿ ತುಂಬ ಚೆನ್ನಾಗಿದೆ. ಇಂಟೀರಿಯಲ್ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತೇಳಿ. ಇದಕ್ಕೂ 4 ಪವರ್ ವಿಂಡೋ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗು, ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಇರುವಂಥದ್ದು. 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. ಇದನ್ನು ಒಂದು 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್.
19 ಮಾಡಲ್ ಸಿಂಗಲ್ ಓನರ್ ಟಾಟಾ ಜೆಸ್ಟ್ 3 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ. 4 ಪವರ್ ವಿಂಡೋ ಎಲ್ಲ ಬರುತ್ತೆ ಈ ಗಾಡಿ. ಇಷ್ಟೊಂದು ವ್ಯಾಗನರ್ ಇದೆ ಸರ್. ಸರ್ ನಾನು ನಿಮಗೆ ಅವಾಗಲೇ ಏನು ತೋರಿಸಿದ್ನೋ ಅದು ಬಂದು 2018 ಮಾಡಲು ವ್ಯಾಗನಾರು. ಅದೇ ಥರ ಇನ್ನು ಟೋಟಲ್ 5 ಗಾಡಿ ಇದೆ. ಅದಲ್ಲದೆ ನಿಮಗೆ 2023 ಮಾಡಲು ಗಾಡಿ ಒಂದಿದೆ ವ್ಯಾಗನಾರು. 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದು 70,000 ಕಿಲೋಮೀಟರ್ ರನ್ ಆಗಿದೆ. ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್ ಇದೆ. ಇದನ್ನು ಗಾಡಿ ಕಂಡೀಷನ್ ನೋಡ್ತಿರ್ಬೋದು, ಶೋರೂಮ್ ಗಾಡಿ ಥರನೇ ಇದೆ. ಇದನ್ನು ಪ್ರತಿಯೊಂದು ಗಾಡಿ ನಿಮಗೆ ಆಟೋ ಹಬ್ಬಲ್ಲಿ ಆಲ್ಮೋಸ್ಟ್ ಬ್ಯೂಟಿಫುಲ್ ಕಂಡೀಷನ್ ಇರುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಇಂಜಿನ್ ಕಂಡೀಷನ್ ಚೆಕ್ ಮಾಡ್ಕೊಂಡು ಆರಾಮಾಗಿ ತೊಗೊಂಡು. ಹೌದು ಸರ್. ಈ ಗಾಡಿ ಬಂದು 5,20,000 ಹೇಳ್ತಿದ್ದೀನಿ ಸರ್. 4,90,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 4 ಹೊಸ ಬ್ರ್ಯಾಂಡೆಡ್ ಟೈರ್ ಹಾಕ್ಸಿದ್ದೀನಿ. 4,90,000ಕ್ಕೆಲ್ಲ 23 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ CNG. ಇದನ್ನು ಆರಾಮಾಗಿ 30 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಇದಕ್ಕೂ ಅಷ್ಟೇ ಒಂದು 1.5 ಲಕ್ಷ ಕ್ಯಾಶ್ ಇದ್ದರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ಲು ಮತ್ತೊಂದು ಎರ್ಟಿಗಾ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಎರ್ಟಿಗಾ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಸದ್ಯಕ್ಕೆ ಒಂದಿದೆ. ಇದಲ್ಲದೆ ನಮ್ಮ ಹತ್ರ ಇನ್ನು 3 ವೆಹಿಕಲ್ ಇದೆ. ಒಂದು ವೈಟ್ ಕಲರ್ ಇದೆ, ಇನ್ನೊಂದು ಇದೇ ಥರ ಕಲರ್ ಇದೆ. ಇದು ಬಂದು ZXi, ಅವೆರಡು ಬಂದು VXi. ಓಕೆ. ಅದು ಗೋಡನಲ್ಲಿ ತರಿಸ್ಕೊಡ್ತೀನಿ. ಇದು ಬಂದು ZXi 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. ನೀವು ಗಾಡಿ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಇದು ಫುಲ್ಲಿ ಟಾಪ್ ಎಂಡ್ ಮಾಡಲಿ. ಇದು ಬಟನ್ ಸ್ಟಾರ್ಟ್ ಬರುತ್ತೆ. ಇದಕ್ಕೆ 4 ಪವರ್ ವಿಂಡೋ, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದಕ್ಕೆ ಇದರಲ್ಲಿ ಲೆದರ್ ಅಪಲ್ಸ್ಟ್ರಿ ನೋಡ್ತಿರ್ಬೋದು ಯಾವ ಥರ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಬ್ಯೂಟಿಫುಲ್ ಆಗಿ ಕಾಣ್ತದೆ. ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಇದರಲ್ಲಿ. ಹೌದು ಸರ್. ಎಲ್ಲ ಫೀಚರ್ಸ್ ಬರುವಂಥದ್ದು. ಯಾಕೆಂದರೆ ಫುಲ್ಲಿ ಟಾಪ್. ಈ ಗಾಡಿ ಬಂದು 10,70,000 ಹೇಳ್ತೀನಿ. 10 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಟಾಪ್ ಎಂಡ್ ಮಾಡಲು. 23 ಮಾಡಲ್ ಎರ್ಟಿಗಾ ಪೆಟ್ರೋಲ್ ವಿತ್ CNG ಆ್ಯಂಡ್ ಜೊತೆಗೆ ಇದು ಬಂದ್ಬಿಟ್ಟು ಫುಲ್ಲಿ ಟಾಪ್ ಎಂಡು. ಹೌದು ಸರ್. ZXi. ಸೊ ಇದು ನಿಮಗೆ ಬರೀ 10,50,000 10,50,000 ಫೈನಲ್. 10,50,000ಕ್ಕೆಲ್ಲ ಫೈನಲ್ ಆಗುತ್ತೆ.